ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಸ ಸವಾಲುಗಳು ಶುರುವಾಗಿದೆ. ಹೊಸ ವರ್ಷದೊಂದಿಗೆ ಸರ್ಕಾರಕ್ಕೆ ಹೊಸ ಸವಾಲುಗಳು ಶುರುವಾಗಿರುವಂತದ್ದು ಸದ್ಯಕ್ಕೆ ಸಾಲು ಸವಾಲಿಗೆ ಈಗ ಸರ್ಕಾರ ಸಿದ್ಧವಾಗಬೇಕಾಗಿದೆ. 3 ವರ್ಷ ಅಂದ್ರೆ ಇನ್ನುಳಿದಂತಹ 3 ವರ್ಷದ ವಿಚಾರವಾಗಿ ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ಲಾನ್ ಅನ್ನು ರೂಪಿಸಲಾಗಿದೆ ಅನ್ನುವಂಥದ್ದೇ ಸದ್ಯಕ್ಕೆ ಕುತೂಹಲವಾಗ್ತಾ ಇದೆ. ಹೊಸ ವರ್ಷಕ್ಕೆ ಈಗಲೇ ಹೊಸ ಪ್ಲಾನ್ಗಳನ್ನು ರೂಪಿಸಿಕೊಳ್ಳಲಾಗ್ತಾ ಇದೆ. ಏನಿರಬಹುದು ಹಾಗಿದ್ರೆ ಹೊಸ ಸವಾಲುಗಳು? ಸಿದ್ದರಾಮಯ್ಯನವರ ಸರ್ಕಾರ ಸುಭದ್ರವಾಗಿರಬೇಕು ಅಂತ ಅಂದ್ರೆ ಹೊಸ ವರ್ಷಕ್ಕೆ ಯಾವೆಲ್ಲ ರೀತಿಯ ಸವಾಲುಗಳು ಎದುರಾಗಿದೆ? ಒಂದು ಕಡೆ ಈಗಾಗಲೇ ಸಾಲು ಸಂಕಷ್ಟ ಇತ್ತು ಸರ್ಕಾರಕ್ಕೆ. ವಿಪಕ್ಷದವರಂತೂ ರಣಹದ್ದುಗಳ ರೀತಿ ಕಾದು ಕುಳಿತಿದ್ರು. ಈಗ ಹೊಸ ವರ್ಷ ಆರಂಭ ಆಯಿತು. 2 ದಿನಗಳ ಕಾಲ ರಿಲೀಫ್ ಮೂಡ್ ನಲ್ಲಿದ್ದಾರೆ ಸಿದ್ದರಾಮಯ್ಯನವರು. ಇಂತಹ ಸಂದರ್ಭದಲ್ಲಿ ಹೇಗಿದೆ ಹಾಗಿದ್ರೆ ಹೊಸ ಸವಾಲು? ಹೊಸ ವರ್ಷಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಹೊಸ ವರ್ಷದ ಸವಾಲಿನ ವಿಚಾರವಾಗಿ ಮೊದಲೇ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೆ, ಅದನ್ನ ಸಮರ್ಪಕವಾಗಿ ನಿಭಾಯಿಸಿಕೊಂಡು ಹೋಗಬೇಕಾಗಿದೆ. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಬಿಜೆಪಿಯ ಪ್ಲಾನ್ ಇತ್ತು. ಗ್ಯಾರಂಟಿ ವಿಚಾರವಾಗಿ ಪದೇ ಕುಟುಕ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಆಗಾಗ ಇದೇ ವಿಚಾರವಾಗಿ ಹೊಸ ಪ್ಲಾನ್ ಅನ್ನ ಮಾಡೋದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮುಂದಾಗ್ತಿದೆ. 2024ಕ್ಕೆ ಗುಡ್ ಬೈ ಹೇಳಿ ಹೊಸ ವರ್ಷ 2025ಕ್ಕೆ ಹಾಯ್ ಹೇಳಲಾಗಿತ್ತು. ಕಳೆದ ವರ್ಷ ರಾಜ್ಯ ಸರ್ಕಾರದ ಪಾಲಿಗೆ ಸುಲಭ ಆಗಿರಲಿಲ್ಲ. ಹಲವು ಸವಾಲುಗಳನ್ನ ಸಿದ್ದರಾಮಯ್ಯ ಸರ್ಕಾರದ ನೇತೃತ್ವ ಅಂದ್ರೆ ಕೈ ಸರ್ಕಾರ ಎದುರಿಸಬೇಕಾಗಿ ಬಂದಿತ್ತು. ಮುಡಾ ವಾಲ್ಮೀಕಿ ಹಗರಣ ಸೇರಿದಂತೆ ಸರ್ಕಾರದ ವಿರುದ್ಧ ಹಲವು ಹಗರಣಗಳ ಆರೋಪದಿಂದ ವರ್ಚಸ್ಸು ಒಂದು ಕಡೆ ಕುಂದಿಸಿತ್ತು. ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯ ಸಂಪುಟದ ಮೊದಲ ತಲೆದಂಡವೂ ಕೂಡ ಆಗಿತ್ತು, ತಿಳಿದಿದೆ, ನಾಗೇಂದ್ರ ಅವರದ್ದು. ಆದ್ರೆ 2025ಕ್ಕೆ ಸಿದ್ದರಾಮಯ್ಯನವರ ಪಾಲಿಗೆ ಹೊಸ ಸವಾಲುಗಳನ್ನ ತಂದೊಡ್ತಾ ಇದೆ. ಈ ಸವಾಲುಗಳನ್ನ ಸರ್ಕಾರ ಹೇಗೆ ಎದುರಿಸುತ್ತೆ ಎಂಬುದೇ ಕುತೂಹಲಕ್ಕೆ ಕಾರಣವಾಗಿದೆ. ಗ್ಯಾರಂಟಿ ಸಮರ್ಪಕ ಜಾರಿಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಸೊ ಇದೆಲ್ಲವೂ ಕೂಡ ಸದ್ಯಕ್ಕೆ ಸಾಕಷ್ಟು ಸವಾಲುಗಳಿವೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಹೊಸ ವರ್ಷ ಆರಂಭ ಆಯಿತು, ಆದರೆ ಸರ್ಕಾರಕ್ಕೆ ಹೊಸ ವರ್ಷದಿಂದಲೇ ಸಾಲು ಸವಾಲುಗಳು ಕೂಡ ಶುರುವಾಗ್ತಾ ಹೋಗಿದೆ. ಸೊ ಏನೇನಿದೆ ಸವಾಲುಗಳು ಸರ್ಕಾರಕ್ಕೆ ಎದುರಿಸಬೇಕಾಗಿರುವಂತದ್ದು, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪ, ಈಗಾಗಲೇ 2024 ಕಳೆದು 2025 ಕೂಡ ಬಂದಿರತಕ್ಕಂಥದ್ದು. ಈಗಾಗಲೇ ಹೊಸ ವರ್ಷಕ್ಕೆ ಗ್ಯಾರಂಟಿ ಸರ್ಕಾರ ಕೂಡ ಹೊಸ ಒಂದಿಷ್ಟು ಯೋಜನೆಗಳನ್ನ ತರಬೇಕಾಗಿದೆ, ಮತ್ತು ಕೆಲವೊಂದಿಷ್ಟು ಸವಾಲುಗಳನ್ನು ಕೂಡ ಎದುರಿಸಬೇಕಾಗಿದೆ. ಹಾಗಾಗಿ ಏನು ಗ್ಯಾರಂಟಿ ಸರ್ಕಾರ 5 ಗ್ಯಾರಂಟಿಗಳನ್ನ ಈಡೇರಿಸಿದೆ ಅನ್ನುವಂಥ ಅಬ್ಬರದಲ್ಲಿ ಕೂಡ ಸಾಗ್ತಾ ಇದೆ. ಆದರೆ ಈಗ ಹೊಸ ವರ್ಷಕ್ಕೆ ಕೆಲವೊಂದಿಷ್ಟು ಸವಾಲುಗಳನ್ನು ಎದುರಿಸೇ ಮುನ್ನುಗ್ಗುವಂಥ ಅನಿವಾರ್ಯತೆ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ನಾಯಕರಿಗೆ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು, DCM DK ಶಿವಕುಮಾರ್ ಅವರು ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಒಂದು ಕಡೆ ಈಗಾಗಲೇ ಏನು ಬೆಳಗಾವಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಒಂದು ಅನುದಾನದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಶಾಸಕರು ಕೂಡ ಅಸಮಾಧಾನ ಇದೆ ಅನ್ನುವಂಥ ಮಾತಿದೆ. ಯಾಕಂತಂದ್ರೆ ಗ್ಯಾರಂಟಿಗಳಿಗೆ ಹೆಚ್ಚಿನ ಒಂದು ದುಡ್ಡು ಕೂಡ ಖರ್ಚಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಶಾಸಕರಿಗೆ ಕ್ಷೇತ್ರವಾರು ಕೊಡ್ತಕ್ಕಂಥ ಅನುದಾನ ಕಡಿಮೆ ಆಗ್ತಾ ಇದೆ, ಅನುದಾನ ಇಲ್ಲದೆ ಕ್ಷೇತ್ರಗಳಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ, ಅವರು ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಆಡಳಿತ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕ್ಷೇತ್ರದಲ್ಲಿ ಓಡಾಟ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನುವಂಥ ಅಳಲನ್ನು ಕೂಡ ಹಲವಾರು ಶಾಸಕರು ಕೂಡ ಅವರ ಒಂದು ಅಳಲನ್ನು ತೋಡ್ಕೊಂಡಿದ್ದಾರೆ CM ಮತ್ತು DCM ಮುಂದೆ ಅನ್ನುವಂಥದ್ದು. ಹಾಗಾಗಿ ಆ ಒಂದು ಅನುದಾನದ ಕೊರತೆಯನ್ನು ನೀಗಿಸುವಂಥ ಸವಾಲು ಕೂಡ ಒಂದು CM ಸಿದ್ದರಾಮಯ್ಯವರಿಗೆ ಇರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ಗ್ಯಾರಂಟಿಗಳ ಒಂದು ಅಬ್ಬರದಲ್ಲಿ ಒಂದು ಕಡೆ ಅಭಿವೃದ್ಧಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಕೊಡಕ್ಕಾಗ್ತಿಲ್ಲ, ಅಭಿವೃದ್ಧಿ ಯೋಜನೆಗಳನ್ನ ಮಾಡಕ್ಕಾಗ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಅಸಮಾಧಾನ ಕೂಡ ಶಾಸಕರಲ್ಲಿ ಮತ್ತೆ ಹಲವಾರು ಒಂದು ಜನರಲ್ಲಿ ಕೂಡ ಇರ್ತಕ್ಕಂಥ ಅಸಮಾಧಾನ. ಹಾಗಾಗಿ ಆ ಒಂದು ಅಭಿವೃದ್ಧಿ ಕಾಮಗಾರಿಗಳತ್ತ ಕೂಡ ಮುನ್ನುಗ್ಗಬೇಕು. ಗ್ಯಾರಂಟಿಗಳ ಜೊತೆಯೂ ಕೂಡ ದೊಡ್ಡ ಮೊತ್ತದ ಏನು ಹಲವಾರು ಕ್ಷೇತ್ರಗಳಲ್ಲಿ ಒಂದು ಕಾಮಗಾರಿಗಳು ಕೂಡ ಇದಾವೆ. ಅದಕ್ಕೆ ಕೋಟಿ, 100 ಕೋಟಿ, 200 ಕೋಟಿ, 300
300 ಕೋಟಿಯಷ್ಟು ಕೂಡ ಅನುದಾನ ಬೇಕಾಗ್ತದೆ. ಆ ಒಂದು ಅನುದಾನಗಳನ್ನು ಕೊಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಸರ್ಕಾರ ಹಿಂದೇಟಾಗ್ತಾ ಇದೆ ಅನ್ನುವಂತ ಮಾತಿದೆ. ಹಾಗಾಗಿ ಅಂತ ಅಭಿವೃದ್ಧಿ ಒಂದು ಯೋಜನೆಗಳಿಗೆ ಕೂಡ ಅಸ್ತು ಕೊಡುವಂತದ್ದು ಕೂಡ ಅದನ್ನು ಕೂಡ ಮುನ್ನಡೆಸ್ಕೊಂಡು ಹೋಗುವಂತ ಅನಿವಾರ್ಯತೆ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಇರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ಒಂದಿಷ್ಟು ಶಾಸಕರಲ್ಲೂ ಕೂಡ ಒಂದಿಷ್ಟು ಅಸಮಾಧಾನ ಇರ್ತಕ್ಕಂಥದ್ದು. ಅಂದ್ರೆ ಸಚಿವರು ಸರಿಯಾಗಿ ನಮ್ಮ ಒಂದು ಮಾತನ್ನ ಕೇಳ್ತಾ ಇಲ್ಲ, ನಾವು ತೆಗೆದುಕೊಂಡಿರ್ತಕ್ಕಂಥ ಮನವಿಗಳನ್ನ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂತ ಕೂಗು ಕೂಡ ಅವಾಗವಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಿರ್ತಕ್ಕಂಥದ್ದು. ಅದನ್ನ ಸರಿಪಡಿಸುವಂತ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯವರು ಮುನ್ನುಗ್ತಾ ಇದ್ರು. ಹಾಗಾಗಿ ಅದನ್ನು ಕೂಡ ಆ ಒಂದು ಸಚಿವರನ್ನು ಕೂಡ ಸರಿಪಡಿಸುವಂತ ಅನಿವಾರ್ಯತೆ ಕೂಡ ಸಿಎಂ ಸಿದ್ದರಾಮಯ್ಯವರಿಗೆ ಇರುವಂತದ್ದು. ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ಒಂದ್ ಕಡೆ ಏನು ಕ್ಯಾಬಿನೆಟ್ ನಲ್ಲಿ ಕೂಡ ಕೆಲವಷ್ಟು ಸಚಿವರನ್ನ ಕೈ ಬಿಡಬೇಕು, ಕೆಲವೊಂದಿಷ್ಟು ಹಿರಿಯ ಶಾಸಕರನ್ನ ಅಲ್ಲಿ ಕ್ಯಾಬಿನೆಟ್ ನ ತೆಗೆದುಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರ ಇರುವಂತದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆ ಒಂದು ಬಾರಿ ನಡೆಸಿರ್ತಕ್ಕಂಥದ್ದು. ಈಗ ಹೊಸ ವರ್ಷಕ್ಕಾದ್ರೂ ಆ ಒಂದು ಸಚಿವ ಸಂಪುಟದ ಪುನಾರಚನೆ ಆಗಬೇಕು. ಕೆಲವೊಂದಿಷ್ಟು ಹಿರಿಯ ಶಾಸಕರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಷದ ವಿರುದ್ಧವಾಗಿ ಕೆಲವೊಂದು ಬಾರಿ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೂ ಕೂಡ ಕೈ ನಾಯಕರು ಮುಂದಾಗಿದ್ರು. ಹಾಗಾಗಿ ಅವರನ್ನ ಕ್ಯಾಬಿನೆಟ್ ತೆಗೆದುಕೊಂಡು ಕೆಲವೊಂದಿಷ್ಟು ಈಗಿರ್ತಕ್ಕಂಥ ಸಚಿವರಲ್ಲಿ ಕೂಡ 4-5 ಸಚಿವರನ್ನು ಕೂಡ ಕ್ಯಾಬಿನೆಟ್ ನಿಂದ ಕೈ ಬಿಡಬೇಕು ಅನ್ನುವಂತ ಒಂದಿಷ್ಟು ಚರ್ಚೆಗಳು ಕೂಡ ಶುರುವಾಗಿವೆ. ಆ ಬಗ್ಗೆ ಕೂಡ ಅದನ್ನ ಒಂದು ಪರಿಶೀಲನೆ ನಡೆಸಿ ಅದನ್ನ ಸಂಪುಟ ಪುನಾರಚನೆ ಮಾಡುವಂತ ಲೆಕ್ಕಾಚಾರ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇರತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ಈಗ ಹೊಸ ವರ್ಷ ಬರ್ತಾ ಇದೆ. ಆ ಒಂದು ಏನು ಬಜೆಟ್ ಕೂಡ ಮಂಡನೆ ಮಾಡಬೇಕಾಗುತ್ತೆ. ಆ ಬಜೆಟ್ ನಲ್ಲಿ ಯಾವೆಲ್ಲ ಒಂದು ಕಾಮಗಾರಿಗಳಿಗೆ ಅಥವಾ ರೈತಾಪಿ ವರ್ಗ ಮತ್ತೆ ಒಂದು ಮಧ್ಯಮ ವರ್ಗ ಮತ್ತೆ ಉದ್ಯಮಿ ವರ್ಗ, ಕೈಗಾರಿಕೆಗಳು, ಇಂತಹ ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಹೆಚ್ಚಾಗಿ ಶಿಕ್ಷಣ ಕ್ಷೇತ್ರ ಆಗಿರಬಹುದು, ಬೇರೆ ಬೇರೆ ಕ್ಷೇತ್ರಗಳು ಕೂಡ ಹೆಚ್ಚಿನ ಒಂದು ಅನುದಾನ ಕೊಡಬೇಕು ಅನ್ನುವಂಥದ್ದು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಆ ಬಗ್ಗೆ ಕೂಡ ಬಜೆಟ್ ನು ಕೂಡ ಸಿದ್ಧಪಡಿಸುವಂತ ಸವಾಲು. ಮತ್ತೆ ಯಾಕಂತಂದ್ರೆ ಹಣಕಾಸಿನ ಒಂದಿಷ್ಟು ಕೊರತೆ ಇದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಯಾಕಂತಂದ್ರೆ ಒಂದು ಗ್ಯಾರಂಟಿಗಳನ್ನು ಕೂಡ ಈಡೇರಿಸಲಿಕ್ಕೂ ಕೂಡ ಸುಮಾರು 58,000 ಕೋಟಿ ಕೂಡ ಹಣಗಳು ಕೂಡ ಖರ್ಚಾಗ್ತಾ ಇದೆ. ಗ್ಯಾರಂಟಿಗಳಿಗೂ ಕೂಡ ಹಣ ಇಡಬೇಕು, ಇನ್ನ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಕೊಡಬೇಕು, ಮತ್ತೆ ಕ್ಷೇತ್ರವಾರು ಕೂಡ ಶಾಸಕರಿಗೆ ಹೆಚ್ಚಿನ ಅನುದಾನ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ. ಇವನ್ನೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ವಿಶೇಷ ಆಗಿರ್ತಕ್ಕಂಥ ಕರ್ನಾಟಕ ಕೊಡ್ತು, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯವರು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತವೆ. ಹಾಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆಯನ್ನ ಅಥವಾ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಮತ್ತೊಂದು ಈ ಬಜೆಟ್ ನಲ್ಲಿ ತರುವಂತಹ ಒಂದಿಷ್ಟು ಆಲೋಚನೆಗಳು ಕೂಡ ಒಂದು ಸಿಎಂ ಸಿದ್ದರಾಮಯ್ಯವರಿಗೆ ಇರುವಂತದ್ದು. ಹಾಗಾಗಿ ಅವೆಲ್ಲವನ್ನೂ ಕೂಡ ಗಮನಿಸಿಕೊಂಡು ಒಂದು ಬಜೆಟ್ಗೆ ತಯಾರು ಮಾಡಲಿಕ್ಕೆ ಕೂಡ ಸಿಎಂ ಸಿದ್ದರಾಮಯ್ಯವರು ಮುಂದಾಗ್ತಾ ಇದ್ದಾರೆ. ರೂಪಾ, ಎಸ್ ಬಸವರಾಜ್, ಮತ್ತೊಂದು ಕಡೆ ಈ ಸಿಎಂ ಬದಲಾವಣೆಯ ವಿಚಾರ ಆಲ್ರೆಡಿ ಸಿದ್ದರಾಮಯ್ಯನವರ ಹೇಳಿಕೆಗಳಾಗಿರ್ಬೋದು, ಅದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗಳಾಗಿರ್ಬೋದು, ಎಲ್ಲೋ ಸಿಎಂ ಬದಲಾವಣೆಯ ಒಪ್ಪಂದದ ಸುಳಿವಿನ ವಿಚಾರವಾಗಿ ಹೋದ ವರ್ಷ 2024ರಲ್ಲಿ ಆಗಾಗ ಮಾತುಗಳು ಬರ್ತಾ ಇತ್ತು. ಸೊ 2025ರಲ್ಲಿ ಇನ್ನೇನು 2.5 ವರ್ಷ ಮುಗಿತಾ ಬರ್ತಾ ಇದ್ದ ಹಾಗೆಯೇ ಸಿಎಂ ಕುರ್ಚಿ ಖಾಲಿ ಆಗ್ಬಿಡುತ್ತೆ ಅನ್ನುವಂತಹ ವಿಚಾರ. ಸೊ ಸಿದ್ದರಾಮಯ್ಯನವರ ಬಣದವರು ಇದನ್ನು ಒಪ್ಕೊಳ್ತಾ ಇಲ್ಲ. ಆದ್ರೂ ಕೂಡ ಪ್ರಮುಖವಾಗಿ ಈ ಒಂದು ವಿಚಾರವನ್ನ ಕೂಡ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕಾಗಿದೆ, ಸಿಎಂ ಬದಲಾವಣೆಯ ವಿಚಾರ. ಖಂಡಿತ ರೂಪ. ಹಲವಾರು ಬಾರಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರ ಬಣದವರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ, ಆ ಬಗ್ಗೆ ಒಪ್ಪಂದ ಆಗಿದೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಶುರು ಮಾಡಿದ್ರು. ಒಂದ್ ಕಡೆ ಸ್ವತಃ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಖಾಸಗಿ ಸುದ್ದಿವಾಹಿನಿಯಲ್ಲಿ ಕೂಡ ಒಂದು ಸಂದರ್ಶನ ಸಂದರ್ಭದಲ್ಲಿ ಕೂಡ ಒಂದು ಅಂದ್ರೆ ಒಪ್ಪಂದ ಆಗಿದೆ ಅನ್ನುವಂಥ ರೀತಿಯಲ್ಲಿ ಕೂಡ ಮಾತುಗಳನ್ನಾಡಿದ್ರು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯವರು ಯಾವುದೇ ರೀತಿ ಈ ರೀತಿ ಅಂತ ಮಾತಾಗಿಲ್ಲ, ಅದು ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅದಕ್ಕೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಲ್ಲಿಗೆ ಬಿಟ್ಟುಬಿಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಒಂದ್ ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೂಡ ಸಿಎಂ ಆಗಬೇಕು ಅನ್ನುವಂಥದ್ದು ಪ್ರಬಲವಾಗಿರ್ತಕ್ಕಂಥ ಆಸೆ ಕೂಡ ಇರ್ತಕ್ಕಂಥದ್ದು. ಆ ಬಗ್ಗೆ ಸಾಕಷ್ಟು ಹೈಕಮಾಂಡ್ ನಾಯಕರ ಜೊತೆ ಪೈಪೋಟಿ ಕೂಡ ನಡೆಸಿದ್ದಾರೆ. ಈಗ ಒಂದು 50-50 ಅನ್ನುವಂಥ ರೂಲ್ಸ್ ಆಗಿದೆ, ಒಪ್ಪಂದ ಆಗಿದೆ, ಅದು ಸಿಎಂ ಆಗುವಂತ ಅಂದ್ರೆ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಅನ್ನುವಂಥ ಮಾತಿದೆ. ಆದ್ರೆ ಅದನ್ನ ಸಿಎಂ ಸಿದ್ದರಾಮಯ್ಯವರು ಕೂಡ ಒಪ್ಪಿಕೊಳ್ಳಿಕ್ಕೆ ಒಂದು ಸಾಧ್ಯತೆ ಮಾಡ್ತಾ ಇಲ್ಲ. ಮತ್ತೆ ಇನ್ನೊಂದು ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಒಪ್ಪಂದ ಆಗಿದೆ ಅನ್ನುವಂಥದ್ದು ಹೇಳಕ್ ಹೋದ್ರೂ ಸಹಿತ ಅದನ್ನ ನಿರ್ದಿಷ್ಟವಾಗಿ ಒಪ್ಪಂದ ಆಗಿದೆ ಅನ್ನುವಂಥದ್ದನ್ನ ಘಂಟಾಘೋಷಕ್ಕೆ ಹೇಳುವಂತ ಪರಿಸ್ಥಿತಿ ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಇಲ್ವೇನೋ ಅನ್ನುವಂಥ ವಾತಾವರಣ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಬದಲಾವಣೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗುತ್ತೋ ಆಗಲ್ವೋ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಮಾತ್ರ ಕಾಡ್ತಾ ಇದೆ. ಆ ಒಂದು ಕ್ವಶನ್ ಮಾರ್ಕ್ ಏನು ಸಂಪುಟ ಪುನಾರಚನೆ ಆಗುವಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಚರ್ಚೆಗೆ ಬರುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ 50-50 ಅನ್ನುವಂಥ ಲೆಕ್ಕಾಚಾರದಡಿ ಏನಾದ್ರೂ ಒಪ್ಪಂದ ಒಂದ್ ವೇಳೆ ಆಗಿದ್ರೆ ಅದು ಈಗ ಸದ್ಯದಲ್ಲೇ ಈಗ ಹೊಸ ವರ್ಷಕ್ಕೆ 2025ಕ್ಕೆ ಚರ್ಚೆ ಆಗಲೇಬೇಕು. ಚರ್ಚೆ
ಆದಂತ ಸಂದರ್ಭದಲ್ಲಿ ಅದು ಒಂದ್ ಕಡೆ ಬಹಿರಂಗವಾಗಿ ಕೂಡ ಅದನ್ನ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಬಣದವರಾಗಿರ್ಬೋದು ಅಥವಾ ಸಿಎಂ ಸಿದ್ದರಾಮಯ್ಯ ಬಣದವರಾಗಿರ್ಬೋದು ಅದನ್ನ ಹೇಳಿಕೆ ಕೊಡುವಂತ ಎಲ್ಲ ಸಾಧ್ಯತೆ ಇದೆ. ಯಾಕಂತಂದ್ರೆ ಹಲವಾರು ಬಾರಿ ಸಿಎಂ ಸಿದ್ದರಾಮಯ್ಯವರ ಒಂದು ಆಪ್ತ ಬಳಗದಲ್ಲಿ ಇರ್ತಕ್ಕಂಥ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, 5 ವರ್ಷ ಕೂಡ ಸಿಎಂ ಸಿದ್ದರಾಮಯ್ಯವರೇ ಅವರೇ ಸಿಎಂ ಆಗಿರ್ತಾರೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಕೆಲವಷ್ಟು ಬಣದಲ್ಲಿರ್ತಕ್ಕಂಥ ಶಾಸಕರು ಇಲ್ಲ, ಅದು ಒಪ್ಪಂದ ಆಗಿದೆ, ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿಎಂ ಆಗುವಂತ ಎಲ್ಲ ಅವಕಾಶ ಇದೆ, ಅವರು ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಹೈಕಮಾಂಡ್ ನಾಯಕರು ಈ ಬಗ್ಗೆ ತೀರ್ಮಾನ ಮಾಡ್ತಾರೆ ಅನ್ನುವಂತ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಿಎಂ ಒಂದು ಬದಲಾವಣೆ ಅಂತಕ್ಕಂಥ ವಿಚಾರ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ನಾಯಕರ ಅಂಗಳದಲ್ಲಿ ಈ ಒಂದು 2025 ಹೊಸ ವರ್ಷದ ಒಂದು ಸಂದರ್ಭದಲ್ಲಿ ಏನು ಕ್ಯಾಬಿನೆಟ್ನ ಪುನಾರಚನೆ ಮಾಡಬೇಕು, ಯಾವ ಸಚಿವರನ್ನ ಕೈ ಬಿಡಬೇಕು, ಯಾವ ಶಾಸಕರನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಚರ್ಚೆ ಆದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರವು ಕೂಡ ಒಂದು ಚರ್ಚೆ ಆಗಿ ಇದು ಪರಿಹಾರ ಆಗುವಂತ ಸಾಧ್ಯತೆ ಇರುವಂತದ್ದು. ರೂಪಾ.